ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಸಯಶ್ಚಾಯಮಶರೀರಃ ಪ್ರಜ್ಞಾತ್ಮ ಯಶ್ಚಾಸ ವಾದಿತ್ಯಃ ಏಕಮೇತದಿತಿ ವಿದ್ಯಾತ್. ಏತಮಸ್ಯಾಂ ಏತಂ ದಿವಿ ಏತಂ ವಾಯೌ ಏತಂ ಆಕಾಶೆ ಏತಂ ಅಪ್ಸು ಏತಂ ಓಷಧೀಷು ಏತಂ ವನಸ್ಪತಿಷು ಏತಂ ಚಂದ್ರಮಸಿ ಏತಂ ನಕ್ಷತ್ರೇಷು ಏತಂ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ಚತ್ವಾರಃ ಪುರುಷಾ ಇತಿ ಬಾಧ್ವಃ. ಶರೀರಪುರುಷಶ್ಚಂದಃ ಪುರುಷೋ ವೇದಪುರುಷೋ ಮಹಾಪುರುಷ ಇತಿ. ತಸ್ಯೈತಸ್ಯ ಅಸೌ ಅಸಾವಾದಿತ್ಯೋ ರಸಃ. ಶ್ರೀ ಗುರುಭ್ಯೋ ನಮಃ. ಈ ಬ್ರಹ್ಮಸೂತ್ರ ಗ್ರಂಥದ ಮೊದಲನೇ ಅಧ್ಯಾಯದ 2ನೇ ಪಾದ, ಅದರಲ್ಲಿ ಮೊದಲನೇ ಸೂತ್ರ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ, ಅದರ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೇವೆ. ಪೂರ್ವಪಕ್ಷ ತತ್ವಪ್ರಕಾಶಿಕದಲ್ಲಿ ಪೂರ್ವಪಕ್ಷ ಏನು ಪ್ರತಿಪಾದಿತ ಆಗಿದೆ ಅದನ್ನ ನೋಡಿ ಮುಗಿಸಿದ್ದೇವೆ. ಮೊದಲನೇ ಪಾದದಲ್ಲಿ, ಈ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯ ಆಗಿದೆ. ಈಗ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಮಾಡ್ತಿದ್ದಾರೆ ಅಂತ ಬಂದಿದೆ. ಅದನ್ನು ಮತ್ತೆ ಸ್ವಲ್ಪ ನೆನಪು ಮಾಡ್ಕೋತಿರೋ ಅಷ್ಟೇ. ಮೊದಲನೇ ಅಧ್ಯಾಯದಲ್ಲಿ ಆಕಾಶ ಪ್ರಾಣ ಮೊದಲನೇ ಪಾದದಲ್ಲಿ ಆಕಾಶ ಪ್ರಾಣ ಮೊದಲಾದ ನಾಮಗಳ ಸಮನ್ವಯ ಆಗಿದೆ. ಕೆಲವು ಕಡೆ ಆನಂದಮಯ ಮೊದಲಾದ ಲಿಂಗಾತ್ಮಕ ಶಬ್ದಗಳ ಸಮನ್ವಯನೂ ಕೂಡ ಆಗಿದೆ. ಆ ಥರ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಮಾಡಿದರೆ ಅದು ಕೆಲವು ನಾಮಾತ್ಮಕ ಶಬ್ದಗಳ ಸಮನ್ವಯಕ್ಕೂ ಸಹಕಾರಿಯಾಗ್ತದೆ ಅಂತ ಆ ಥರ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಲಿಂಗಾತ್ಮಕ ಶಬ್ದಗಳ ಸಮನ್ವಯವೇ ನಡೀತದೆ. ಆದರೆ ಒಂದು ಕಡೆ ಮುಂದೆ ವೈಶ್ವಾನರಾಧಿಕರಣದಲ್ಲಿ ನಾಮವಾಚಕ ಶಬ್ದಗಳ ಸಮನ್ವಯನೂ ಪ್ರಾಸಂಗಿಕವಾಗಿ ಆಗ್ತಿರ್ತದೆ. ಮುಖ್ಯವಾಗಿ ಪ್ರಾಧಾನ್ಯನ ಮೊದಲನೇ ಪಾದದಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯ ಮತ್ತು ಈ ಅಧ್ಯಾಯದಲ್ಲಿ ಲಿಂಗಾತ್ಮಕ ಶಬ್ದಗಳ ಸಮನ್ವಯ. ನಾವೀಗ ತತ್ವಪ್ರಕಾಶಿಕ ನೋಡ್ತಾ ಇದ್ದೀವಿ. ಸ್ಪಷ್ಟತೆಯ ದೃಷ್ಟಿಯಿಂದ ಕೆಲವು ಸರಿ ನಡುವೆ ಪ್ರದೀಪ ನೋಡಿದಾಗ ಸರ್ವಗತತ್ವಾದಿ ಧರ್ಮವಾಚಿನ, ಸರ್ವಗತತ್ವ ಮೊದಲಾದ ಧರ್ಮಗಳನ್ನು ಹೇಳುವಂತಹ ಧರ್ಮ ವಿಶಿಷ್ಟ ಧರ್ಮವಾಚಕ ಶಬ್ದನೇ ಈ ಲಿಂಗಾತ್ಮಕ ಶಬ್ದ ಅಂತ ಬಂದಿದೆ ತತ್ವಪ್ರಕಾಶಿಕದಲ್ಲಿ. ಅದ್ಯಾವುದು ಧರ್ಮಗಳು ಅಂದರೆ ಸರ್ವಗತತ್ವ ಮೊದಲಾದ ಧರ್ಮಗಳು. ಮುಂದೆ ಅತೃತ್ವ ಧರ್ಮ, ಅತೃತ್ವಾಧಿಕರಣ ಅಂತ ಹೀಗೆ ಒಂದೊಂದೇ ಬರ್ತಾ ಹೋಗ್ತವೆ. ಮುಂದೆ ಸರ್ವಗತತ್ವ ಮೊದಲಾದ ಧರ್ಮಗಳನ್ನು ಹೇಳುವ ಏನು ಶಬ್ದಗಳಿವೆ ಆ ಶಬ್ದಗಳ ಸಮನ್ವಯ, ಅರ್ಥಾತ್ ಆ ಸರ್ವಗತತ್ವಾದಿ ಧರ್ಮ ವಿಶಿಷ್ಟವಾದ ಧರ್ಮಿಯನ್ನು ಹೇಳುವ ಶಬ್ದ, ಅವುಗಳ ಸಮನ್ವಯ ಇಲ್ಲಿ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಪೂರ್ವಪಕ್ಷ ಹೀಗೆ ಮಾಡಿದ್ರು. ಅತಃ ವಿಷ್ಣು ಅನ್ಯಸ್ಯೈವ ಸರ್ವಗತತ್ವಾತ್ ಅನ್ಯಸ್ಯೈವ ಪ್ರಾಣತ್ವಂ ಆನಂದಮಯತ್ವಂ ಚ ಇತಿ ಭಾವಃ. ವಿಷ್ಣುವಿಗಿಂತ ಭಿನ್ನನಾದ ಸೂರ್ಯನೋ ಅಥವಾ ಯಾವನೋ ಒಬ್ಬ ಜೀವ, ಎಲ್ಲ ಜೀವರು ಹೀಗೆ ಅವರೇ ಸರ್ವಗತರಾಗಲಿ, ಅವರೇ ಪ್ರಾಣರಾಗಲಿ, ಅವರೇ ಸರ್ವಗತರು ಅಂತ ಇಲ್ಲಿ ಬರ್ತದೆ. ಹಿಂದಿನ ಪಾದದಲ್ಲಿ ಹೇಳಿದಂತೆ ಅವರೇ ಪ್ರಾಣರಾಗಲಿ, ಅವರೇ ಆನಂದಮಯರಾಗಲಿ ಅಂತ ಪ್ರಶ್ನೆ. ಗುರುವರ್ಥ ದೀಪಿಕಾದಲ್ಲಿ ಅದೇ 649ನೇ ಪುಟದಲ್ಲಿ ಅದನ್ನು ಸ್ವಲ್ಪ ಗಮನಿಸಿ. ಸರ್ವಜೀವಾನಾಂ ವಾ ಏತತ್ ಸರ್ವಗತತ್ವ ಮುಚ್ಯತೆ ಇತ್ಯತ್ರ ಮಿಲಿತ್ವಾ ಸರ್ವಜೀವಾನಾಂ ವಾ ಪ್ರತ್ಯೇಕಂ ವಾ ಸರ್ವಜೀವಾನಾಂ ವಾ ಇತ್ಯರ್ಥಃ. ಅದನ್ನು ಗಮನಿಸಿ. ಒಂದ ಸೂರ್ಯನೇ ಸರ್ವಗತ ಅಂತ ಪ್ರಶ್ನೆ, ಪೂರ್ವಪಕ್ಷ ಮಾಡುವ ಪ್ರಶ್ನೆ ಅದು. ತತ್ವಪ್ರಕಾಶಿಕದಲ್ಲಿ ಸರ್ವಜೀವಾನಾಂ ವಾ ಏತತ್ ಸರ್ವಗತತ್ವ ಮುಚ್ಯತೆ ಅಂತ ಬಂದಿದೆ. ಅಲ್ಲಿ ಸರ್ವಜೀವಾನಾಂ ವಾ ಅಂತಂದ್ರೆ ಏನರ್ಥ? ಆ ಮಾತಿಗೆ ಏನರ್ಥ ಅಂದ್ರೆ ಮಿಲಿತ್ವಾ ಸರ್ವಜೀವಾನಾಂ ವಾ, ಎಲ್ಲಾ ಜೀವರ ಸಮೂಹಕ್ಕೆ ಅಂತಾಗಲಿ ಅಥವಾ ಪ್ರತ್ಯೇಕಂ ವಾ, ಯಾವನು ಒಬ್ಬೊಬ್ಬ ಜೀವನಿಗಾಗಲಿ ಸರ್ವಗತತ್ವ ಬರಲಿ ಅಂತ ಹೀಗೆ ಎಲ್ಲೊಂದು ಮಾತಿದೆ. ಅದನ್ನು ಕೂಡ ಗಮನಿಸಬಹುದು. ಅದರ ಅನಂತರ ಅತಃ ಇತಿ ಸಯಶ್ಚಾಯಮಿತ್ಯಾದಿನ, ಈಗ ಸಿದ್ಧಾಂತ ಸೂತ್ರಮವತಾರ್ಯ ವ್ಯಾಚಷ್ಟೆ.
ಸಿದ್ಧಾಂತವನ್ನು ಹೇಳುವ ಸೂತ್ರ ಸರ್ವತ್ರ ಪ್ರಸಿದ್ಧೋಪದೇಶ ಆದಂತ ಆ ಸೂತ್ರವನ್ನು ಅವತಾರ್ಯ ತೋರಿಸಿ, ಅಂದ್ರೆ ಡೌನ್ಲೋಡ್ ಮಾಡಿಕೊಂಡು, ಅದು ನಮ್ಮ ಗಮನದಲ್ಲಿರೋದಿಲ್ಲ, ಗಮನದಲ್ಲಿರೋದನ್ನ ಅವರು ತೋರಿಸ್ತಾರೆ ಅಂತ. ತೋರಿಸುವುದಂದ್ರೆ ಅವರು ಅದನ್ನು ನಮಗೆ ಉಪದೇಶ ಮಾಡಿ ಅಂತ ಅರ್ಥ. ವೇದವ್ಯಾಸರು ರಚನೆ ಮಾಡಿರುವ ಸೂತ್ರವನ್ನು ನಮಗೆ ಉಪದೇಶ ಮಾಡಿ ಆಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಅತಃ ಇತ್ಯತಃ ಅಬ್ರವೀತ್, ಈ ಕಾರಣದಿಂದ ಹೇಳ್ತಾ ಇದ್ದಾರೆ ಅಂತ ಆಚಾರ್ಯರ ಭಾಷ್ಯವಾಕ್ಯ. ಸಯಶ್ಚಾಯಂ ಇತ್ಯಾದಿನ ವಾಕ್ಯೇನ ಸರ್ವತ್ರ ಪೃಥಿವ್ಯಾದಿಷು ಉಚ್ಯಮಾನಃ ನಾರಾಯಣ ಏವ. ಸಯಶ್ಚಾಯಂ ಅಂತೇನು ವಾಕ್ಯ ಬಂದಿದೆಯಲ್ಲ, ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸವಾದಿತ್ಯ, ಮುಂದೆ ಏಕಮೇತದಿತಿ ವಿದ್ಯಾತ್ ಅಂತೇನು ಮಾತು ಬಂದಿದೆಯಲ್ಲ, ಆ ವಾಕ್ಯದಲ್ಲಿ ಮತ್ತು ಸರ್ವತ್ರ ಎಲ್ಲ ಕಡೆಯೂ ಕೂಡ ಪ್ರತಿಪಾದಿತನಾದವನು ಈ ಭಗವಂತನೇ, ನಾರಾಯಣನೇ ಪ್ರತಿಪಾದಿತನಾಗಿದ್ದಾನೆ. ಪೃಥಿವ್ಯಾದಿಷು, ಅದಾದ್ಮೇಲೆ ಮುಂದೆ ಅಯೋಗ್ಯರಿಗೆ ಉಪದೇಶಿಸಿದ್ರೆ ಅನಿಷ್ಟ ಇದೆ ಅಂತ ಒಂದು ಉಪನಿಷತ್ ಭಾಗ ನೋಡಿದೇವಲ್ಲ, ಅಲ್ಲೂ ಕೂಡ ಏತಂ ಅಸ್ಯಾಂ ಏತಂ ದಿವಿ ಏತಂ ವಾಯು ಅಂತ ಹೀಗೆಲ್ಲ ಏನು ಬಂದಿದೆ, ಅಲ್ಲಿ ಚಂದ್ರಮಸಿ ನಕ್ಷತ್ರೇಶು ಅಂತ ಹೀಗೆ ಒಂದೊಂದಾಗಿ ಬಂದಿದೆಯಲ್ಲ. ಪೃಥಿವ್ಯಾದಿಷು, ಪೃಥ್ವಿ ಮೊದಲಾದ ಕಡೆ ಉಚ್ಯಮಾನನಾದವನು ನಾರಾಯಣನೇ ಆಗಿದ್ದಾನೆ. ಮತ್ತೆ ಅಲ್ಲೇ ಮುಂದೆ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಬಂದಿದೆ. ಇತಿ ಸರ್ವಗತೆ ಬ್ರಹ್ಮಶಬ್ದ ಉಪದೇಶಾತ್, ಸರ್ವತ್ರ ಗತನಾಗಿರ್ತಕ್ಕಂಥ, ಈ ಚರಾಚರ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕುರಿತು ಬ್ರಹ್ಮಶಬ್ದವನ್ನು ಉಪದೇಶ ಮಾಡಿದ್ದಾರೆ. ಬ್ರಹ್ಮಶಬ್ದಸ್ಯ ಚ ಶ್ರುತ್ಯಾದೌ ನಾರಾಯಣೇ ಏವ ಪ್ರಸಿದ್ಧತ್ವಾದಿ ಇತ್ಯರ್ಥಃ. ಬ್ರಹ್ಮ ಅನ್ನುವ ಶಬ್ದ ಶ್ರುತ್ಯಾದಿಗಳಲ್ಲಿ, ಶ್ರುತಿ ಮತ್ತು ಇತಿಹಾಸ ಪುರಾಣ ಇತ್ಯಾದಿಗಳಲ್ಲಿ ನಾರಾಯಣ ಎಂಬ ಅರ್ಥದಲ್ಲೇ ಪ್ರಸಿದ್ಧವಾಗಿದೆ. ತಥಾಚ ಶ್ರುತಿ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆಪಿ ವಾ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಇದು ನಾರಾಯಣ ಸೂಕ್ತ ಅಂತ ಒಂದು ಕೇಳಿ ಬರ್ತದಲ್ಲ, ಅದು ಇದು. ನಿಮ್ಮ ಪುಸ್ತಕದಲ್ಲಿ ಏನಾದರೂ ತಚ್ಚ ಕಿಂಚಿತ್ ಜಗತ್ ಸರ್ವಂ ಅಂತಿದ್ರೆ ಅದನ್ನು ತಿದ್ದುಕೊಳ್ರಿ. ನನ್ನ ಪುಸ್ತಕದಲ್ಲಿ ಆಗಿದೆ, ಕೆಲವು ಪುಸ್ತಕದಲ್ಲಿ ಸರಿ ಇದೆ, ಎಚ್ಚ ಕಿಂಚಿತ್ ಜಗತ್ ಸರ್ವಂ ಅಂತ ಅದು ಪಾಠ. ಈ ಜಗತ್ತಿನಲ್ಲಿ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವ, ನಾವೇನು ಜಗತ್ತನ್ನು ಕಂಡು ತಿಳಿದಿದ್ದೀವಿ, ಏನನ್ನ ಕೇಳಿ ತಿಳಿದಿದ್ದೀವಿ, ತಿಳಿದಂಥ ಎಚ್ಚ ಯಾವ್ಯಾವ ಸಂಗತಿ ಇದೆ ಅಂತ ತತ್ಸರ್ವಂ ಅದೆಲ್ಲವನ್ನೂ ಕೂಡ ಅಂತಹ ಬಹಿಷ್ಠ, ಒಳಗೆ ಮತ್ತು ಹೊರಗೆ ವ್ಯಾಪಿಸಿಕೊಂಡು ನಾರಾಯಣನೇ ಇದ್ದಾನೆ ಅಂತ ಹೀಗದರ ತಾತ್ಪರ್ಯ. ಈ ವೇದವಾಕ್ಯದ ಪಾಠ ಎಚ್ಚ ಕಿಂಚಿತ್ ಜಗತ್ಯಸ್ಮಿನ್ ದೃಶ್ಯತೆ ಶೂಯತೆಪಿ ವಾ ಅಂತ ಹೀಗೆ ಆಗಬೇಕು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಅದನ್ನ ನಿಮಗೆ ಬೇಕು ಅಂತ ಅನಿಸಿದ್ರೆ ಅಲ್ಲಿ ಒಂದು ಕಡೆ ಬರ್ಕೊಂಡಿರ್ರಿ, ಹೀಗೆ ಪಾಠ ಹೀಗಿರಬಹುದು ಅಂತ ಅದನ್ನೊಂದು ಬರ್ಕೊಳ್ರಿ. ಹೆಚ್ಚು ಕಿಂಚಿತ್ ಜಗತ್ಯಸ್ಮಿನ್ ಅಸ್ಮಿನ್ ಜಗತಿ ಅಂತ ಹೀಗೆ ಅದಾಗಬೇಕು ಅಂತ. ವ್ಯಾಪ್ಯನಾರಾಯಣ ಸ್ಥಿತ ಐತಿ. ಅತ್ರ ಸಯಶ್ಚಾಯಂತಿ ವಾಕ್ಯೋದಾಹರಣಂ ಪೂರ್ವಂ ವಿಷಯವಾಕ್ಯಸ್ಯ ಅನುದಾಹೃತತ್ವಾತ್ ಕೃತಂ ಅಶರೀರತ್ವ ಯುಕ್ತಿ ಸೂಚನಾರ್ಥಂ ಚ. ಈಗ ನೋಡಿ, ಆಚಾರ್ಯರ ಭಾಷ್ಯವಾಕ್ಯ ನೋಡಿ, ಅಲ್ಲಿ ಸಯಶ್ಚಾಯ ಮೊದಲು ಪೂರ್ವಪಕ್ಷ ಮಾಡಿದ್ದಾರೆ. ಲಿಂಗಾತ್ಮಕಾನಾಂ ಶಬ್ದಾನಾಂ ವಿಷ್ಣು ಪ್ರವೃತ್ತಿಂ ದರ್ಶಯತಿ ಅಸ್ಮಿನ್ ಪಾದೇ ಪ್ರಾಧಾನ್ಯೇನ ಅಂತ ಮಾಡಿದ್ದಾರೆ. ಅಷ್ಟೆಲ್ಲ ಪೂರ್ವಪಕ್ಷ ಆದ್ಮೇಲೆ ಇತ್ಯತಃ ಅಬ್ರವೀತ್, ಪೂರ್ವಪಕ್ಷವನ್ನೆಲ್ಲ ಅನುವಾದ ಮಾಡಿದ್ದಾದ್ಮೇಲೆ ಈ ಒಂದು ಪೂರ್ವಪಕ್ಷದ ಹಿನ್ನೆಲೆಯಲ್ಲಿ ಉತ್ತರ ಕೊಡ್ತಾರೆ ವೇದವ್ಯಾಸರು, ಸರ್ವತ್ರ ಪ್ರಸಿದ್ಧೋಪದೇಶ ಅಂತ. ಅದಾದ್ಮೇಲೆ ಸಯಶ್ಚಾಯಮ ಶರೀರ ಪ್ರಜ್ಞಾತ್ಮ ಯಶ್ಚಾಸವಾದಿತ್ಯ ಅನ್ನೋ ವೇದವಾಕ್ಯ ಇದೆ. ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ಪೂರ್ವಪಕ್ಷ ಎಲ್ಲ ಆದ್ಮೇಲೆ ಈ ವೇದವಾಕ್ಯ ಇದೆ. ಸ್ವಲ್ಪ ಜಯತೀರ್ಥರ ಮಾತು ಗಮನಿಸಿ, ಅಲ್ಲಿ ಹಿಂದೆ ಬಂದಿದೆ ಜಯತೀರ್ಥರ ಟೀಕಾದಲ್ಲಿ ಪೂರ್ವಪಕ್ಷ ಮಾಡುವಾಗಲೇ ಇದು ಬಂದಿದೆ, ಅದನ್ನು ಸ್ವಲ್ಪ ಗಮನಿಸಿ. ಜಯತೀರ್ಥರ ಟೀಕಾದಲ್ಲಿ ತಚ್ಚೇತಿ ತತ್ ಸರ್ವಗತತ್ವ ಆದಿತ್ಯಸ್ಯೈವ ಭವೇತ್. ಸರ್ವಗತತ್ವ ಅಂತ ಅನ್ನೋದು ವಿಷ್ಣುವಿಗೆ ಬರ್ತದೆ ಅಂತ ನೀವು ತತ್ವವಾದಿಗಳು ಹೇಳಿದ್ರಿ, ಆದರೆ ಅದು ಸೂರ್ಯನಿಗೆ ಬರಬೇಕು. ಯಾಕೆಂದ್ರೆ
ತಸ್ಯೈತಸ್ಯ ಅಸೌ ಆದಿತ್ಯೋರಸಃ ಅಂತ ಒಂದು ವೇದವಾಕ್ಯ. ಇದು ಐತ್ರೇಯ ಉಪನಿಷತ್ತಲ್ಲೇ ಬಂದಿತ್ತು. ಯಶ್ಚಾಸಾವಾದಿತ್ಯೇ ಅಶ್ಚಾಸಾವಾದಿತ್ಯ ಇತ್ಯಸ್ಮಾತ್ ಪುರುಷಂ ಪ್ರತಿ ಆದಿತ್ಯೋ ಭವತಿ ಇತ್ಯಾದಿ ಬಹು ಆದಿತ್ಯ ಶ್ರುತೇ. ಆದಿತ್ಯ ಶ್ರುತಿಯನ್ನು ಒಳಗೊಂಡಂತಹ ಅನೇಕ ವೇದವಾಕ್ಯಗಳು, ಆದಿತ್ಯ ಅನ್ನೋ ವೇದವಾಕ್ಯವನ್ನು ಅನ್ನುವ ಶಬ್ದವನ್ನು ಒಳಗೊಂಡಂತಹ ಅನೇಕ ವೇದವಾಕ್ಯಗಳು ಕಾಣಿಸ್ತೇವೆ. ಅದು ವಸ್ತುತಃ ಪೂರ್ವ ಪಕ್ಷದಲ್ಲಿ ಬರಬೇಕಾಗಿತ್ತು. ಆಚಾರ್ಯರನ್ನು ಏನ್ ಮಾಡಿದ್ದಾರೆ, ಸಿದ್ಧಾಂತದಲ್ಲಿ ತಗೊಂಡಿದ್ದಾರೆ. ಸಿದ್ಧಾಂತವನ್ನು ಹೇಳುವಾಗ ಅದನ್ನು ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಸಯಶ್ಚಾಯಂ ಅಂತೇನು ವೇದವಾಕ್ಯ ಇದೆ ಐತ್ರೇಯ ಉಪನಿಷತ್ತೆಂದು, ಆ ವಾಕ್ಯವನ್ನು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಉದಾಹರಿಸಿದ್ದು. ಈಗ ಭಾಷ್ಯದಲ್ಲಿ ಅತ್ರ ಸಯಶ್ಚಾಯಮಿತಿ ವಾಕ್ಯ ಉದಾಹರಣ, ಪೂರ್ವಪಕ್ಷದ ಸಂದರ್ಭದಲ್ಲಿ ಪೂರ್ವಪಕ್ಷವನ್ನು ಅನುವಾದ ಮಾಡುವಾಗ ಅದನ್ನು ಹೇಳುವುದನ್ನು ಬಿಟ್ಟು ಅತ್ರ ಸಿದ್ಧಾಂತವನ್ನು ಹೇಳುವಾಗ ಸಯಶ್ಚಾಯಂ ಅಂತ ನಾವು ವೇದವಾಕ್ಯವನ್ನು ಹೇಳಿದ್ದೇನಿದೆ, ಅದು ಯಾಕೆ ಹಾಗೆ ಅಂದರೆ ವಿಷಯವಾಕ್ಯಸ್ಯ ಅನುದಾಹೃತ ಪೂರ್ವಂ ವಿಷಯವಾಕ್ಯಸ್ಯ ಅನುದಾಹೃತತ್ವಾತ್ ಕೃತಂ. ಈ ಯಾವುದೇ ಅಧಿಕರಣ ಯಾವುದೇ ಸೂತ್ರ ನಾವು ಪ್ರಾರಂಭ ಮಾಡುವಾಗ ಅಲ್ಲೊಂದು ವಿಷಯವಾಕ್ಯ ಅಂತ ಒಂದು ತೋರಿಸ್ತಾ ಇರ್ತೀವಲ್ಲ. ವಿಷಯವಾಕ್ಯ ಅಂದರೆ ಯಾವ ವೇದವಾಕ್ಯದಲ್ಲಿ ಏನು ಸಂದೇಹ ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಈ ಬ್ರಹ್ಮಸೂತ್ರಗಳು ಹೊರಟಿವೆ, ಯಾವ ಸೂತ್ರ ಹೊರಟಿದೆ ಅಂತ ನಾವು ಜಿಜ್ಞಾಸೆ ಮಾಡ್ತಿರ್ತೀವಿ. ಒಂದು ಸಂದೇಹ, ಒಂದು ಪೂರ್ವ ಪಕ್ಷ, ಒಂದು ವಿಷಯವಾಕ್ಯ ಅಂತ ಹೀಗೆಲ್ಲ ನಾವು ತೋರಿಸ್ತಿರ್ತೀವಿ. ಅದು ನಮ್ಗೆ ಗೊತ್ತಿದೆ. ಟೀಕಾಚಾರ್ಯರು ತತ್ವಪ್ರಕಾಶಿಕ ಬರೆಯುವಾಗ ಅದನ್ನು ಪೂರ್ವ ಪಕ್ಷದಲ್ಲೇ ತಗೊಂಡಿದ್ದಾರೆ. ಪೂರ್ವ ಪಕ್ಷದವರೇ ಅದನ್ನ ಕೋಟ್ ಮಾಡಿದ್ದಾರೆ. ಪೂರ್ವ ಪಕ್ಷದವರಿಗೆ ಮೇಲ್ನೋಟಕ್ಕೆ ಪೂರ್ವ ಪಕ್ಷದವರಿಗೆ ಅದು ಸಮರ್ಥಕ, ಅದನ್ನು ತಗೊಂಡಿದ್ದಾರೆ. ಆದರೆ ಆಚಾರ ಮಾತ್ರ ಅದನ್ನ ಆಮೇಲೆ ತಗೊಂಡಿದ್ದಾರೆ. ಯಾಕೆ ತಗೊಂಡಿದ್ದಾರೆ ಅಂದರೆ ಅದಕ್ಕೆ ಎರಡು ಕಾರಣಗಳಿವೆ. ಒಂದು ಕಾರಣ ಪೂರ್ವಂ ವಿಷಯವಾಕ್ಯಸ್ಯ ಉದಾಹೃತತ್ವಾತ್, ಪೂರ್ವ ಪಕ್ಷವನ್ನು ಅನುವಾದ ಮಾಡುವಾಗ ಆ ಮೊದಲಿನ 2-3 ವಾಕ್ಯ ಇದೆಯಲ್ಲ, ಅಲ್ಲಿ ಬ್ರಹ್ಮತಮ ಅಪಶ್ಯತ ಅಂತ ಬಹಳ ಹಿಂದೆ 1ನೇ ಪಾದದಲ್ಲಿ ನಾವು ತೋರಿಸಿದ ಒಂದು ವೇದವಾಕ್ಯ ಹೇಳಿದ್ದಾರೆ. ತಸ್ಯ ಅಸಾವಾದಿತ್ಯೋರ ಸಹ ಅಂತ ಇನ್ನೊಂದು ಹೇಳಿದ್ದಾರೆ. ಆದರೆ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಅನ್ನೋದನ್ನು ಅಲ್ಲಿ ಹೇಳಲಿಲ್ಲ. ಹೀಗೆ ವಿಷಯವಾಕ್ಯವನ್ನು ಹಿಂದೆ ಪೂರ್ವಂ ಅಂದ್ರೆ ಪೂರ್ವ ಪಕ್ಷವನ್ನು ಮಾಡುವಾಗ ವಿಷಯವಾಕ್ಯವನ್ನು ಹೇಳಲಿಲ್ಲ, ಆದ್ರಿಂದ ಅದನ್ನು ಇಲ್ಲಿ ಹೇಳಿದ್ದಾರೆ, ತೋರಿಸ್ತಾ ಇದ್ದಾರೆ. ಇನ್ನೊಂದು ಅದಕ್ಕೆ ಮಹತ್ವದ ಉದ್ದೇಶ ಇದೆ. ಅಶರೀರತ್ವ ಯುಕ್ತಿ ಸೂಚನಾರ್ಥಂಚ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಯಚ್ಚಾಸಾವಾದಿತ್ಯ ಏಕಮೇತದಿತಿ ವಿದ್ಯಾತ್ ಅಂತಿದೆಯಲ್ಲ, ಅಲ್ಲಿ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಅಂತ ಅಶರೀರ ಅಂತ ವಿಶೇಷಣ ಕೊಟ್ಟಿದ್ದಾರೆ ಅವನಿಗೆ, ಸರ್ವಗತನಾದಂತಹ ತತ್ವಕ್ಕೆ. ಅವನು ಪ್ರಜ್ಞಾತ್ಮ ಅಂದ್ರೆ ಜ್ಞಾನರೂಪನಾದವನು ಅಂತ ಅರ್ಥ. ಅಶರೀರ ಅಂತಂದ್ರೆ ಪ್ರಾಕೃತವಾದ ಶರೀರ ಇಲ್ಲದೆ ಇದ್ದವನು ಅಂತ ಅದರ ತಾತ್ಪರ್ಯ. ಹೀಗೆ ಅಶರೀರತ್ವ ಅನ್ನೋದು ಆ ಭಗವಂತನೇ ಇಲ್ಲಿ ಪ್ರತಿಪಾದಿತನಾಗಿದ್ದಾನೆ ಅನ್ನೋದಕ್ಕೊಂದು ಯುಕ್ತಿ. ಅದಕ್ಕೆ ನಮಗೇನು ಪ್ರಶ್ನೆ ಬರ್ಬೋದು, ಅಲ್ಲ ನಾವು ಕೂಡ ಈ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲ ಜೀವರು ಹುಲುಮಾನವರವರೆಗೆ ನಾವು ಕೂಡ ಅಶರೀರರಲ್ವ? ಅಂದ್ರೆ ನಮಗೆ ಮೂಲತಃ ಸ್ವರೂಪಭೂತ ಶರೀರ ಮಾತ್ರ ಇರೋದು. ಅದರ ಮೇಲೆ ಲಿಂಗದೇಹ ಅನಾದಿ ಕಾಲದಿಂದ ಬಂದಿದೆ. ಆದರೆ ಮುಕ್ತಿಗೆ ಹೋಗುವಾಗ ನಮ್ಮ ತಂದೆ ತಾಯಂದಿರಿಂದ ಬಂದಿರುವಂತಹ ಭೌತ ದೇಹ, ನಿರುದ್ಧ ದೇಹ ಮತ್ತು ಲಿಂಗದೇಹ ಎಲ್ಲವೂ ಹೊರಟೋಗ್ತದೆ. ಆದ್ರಿಂದ ಇವೆಲ್ಲವೂ ಹೊರಟೋಗುವಂಥ ದೇಹಗಳಾದ್ದರಿಂದ ನಾವು ಮೂಲತಃ ಅಶರೀರರೇ ಅಲ್ವಾ? ಅದೇ ಭಗವಂತನ ಹೆಗ್ಗಳಿಕೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಆದರೆ ಅದು ಭಗವಂತಂದೇ ಹೆಗ್ಗಳಿಕೆ. ಅಶರೀರತ್ವ ಅನ್ನೋದು ಭಗವಂತಂದೇ ಹೆಗ್ಗಳಿಕೆ, ನಮ್ಮ ಹೆಗ್ಗಳಿಕೆ ಅಲ್ಲ ಅದು. ಯಾಕೆಂದ್ರೆ ನಹಿ ನಾರಾಯಣ ಇತರ ಚೇತನಾನ ಸ್ವತಃ ಅಶರೀರತಾ ಸಂಭವತಿ. ನಾರಾಯಣನನ್ನು ಹೊರತುಪಡಿಸಿ ಉಳಿದವರಿಗೆ, ನಾರಾಯಣನ ಮತ್ತು ಲಕ್ಷ್ಮೀದೇವಿಯನ್ನ ಹೊರತುಪಡಿಸಿದ್ರೆ ಉಳಿದ ಜೀವರು ಯಾರಿಗೂ ಕೂಡ ಅಶರೀರತ್ವ ಅನ್ನೋದು ಇದೆ. ಹೌದು, ಅಶರೀರತ್ವ ಅವರಿಗೆ ಬರೋದು ಹೇಗೆ? ಸ್ವತಃ ಬರೋದಲ್ಲ, ಭಗವಂತನಿಂದ ಬರ್ತದೆ ಅವರಿಗೆ. ಅವರು ತಮ್ಮ ಸಾಧನೆ ಮಾರ್ಗದಲ್ಲಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳೆಲ್ಲ ಮಾಡಿದರೆ ಭೌತ ದೇಹ ಅಂತೂ ನಾವು ಸತ್ತಾಗ ಹೋಗೇ ಹೋಗ್ತದೆ. ಅನಿರುದ್ಧ ದೇಹ ಸೃಷ್ಟಿ ಮುಗಿಯುವಾಗ ಹೋಗ್ತದೆ, ಪ್ರಳಯ ಆಗುವಾಗ. ಆಮೇಲೆ ಲಿಂಗದೇಹನೂ ಹೋಗ್ತದೆ. ಹೀಗೆ ಭಗವಂತನ ಅನುಗ್ರಹದಿಂದಲೇ ನಮಗೂ ಅಶರೀರತ್ವ ಬರುವುದು. ಅಂದ್ರೆ ಪ್ರಾಕೃತ ಶರೀರ ರಹಿತತ್ವ ಮತ್ತು ಸ್ವರೂಪ ಶರೀರದ ಮೂಲಕ ಸ್ಥಿತಿ, ಇದೇ ಅಶರೀರತ್ವ. ಇದು ನಾರಾಯಣನಿಗಿಂತ ಭಿನ್ನರಾದ ಬ್ರಹ್ಮಾದಿ ಚೇತನರಿಗೆ ಎಲ್ಲಿಗೂ ಬರುವುದು ನಾರಾಯಣನ ಅನುಗ್ರಹದಿಂದ ಹೊರತು ಸ್ವತಃ ಬರೋದಿಲ್ಲ. ಆದ್ರಿಂದ ಅಶರೀರತ್ವ ಅನ್ನುವುದು ಇಲ್ಲಿ ಆ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾ ಇರುವಂತಹ ಒಂದು ಶಬ್ದ ಅದು. ಅವರು ನಮ್ಮ ಅಸ್ನಾವಿರಂ ಅಶರೀರಂ ಅಂತ ಈ ಮೊದಲನೇದು ಈಶಾವಾಸ್ಯ ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ಅಸ್ನಾಯುರಂ
ಶುದ್ಧಂ ಅಪಾಪವಿದ್ಧಂ ಇತ್ಯಾದಿ. ಹೀಗೆ ಯಾರು ಇನ್ನೊಬ್ಬರ ಅನುಗ್ರಹವಿಲ್ಲದೆ ಅನಾದಿ ಕಾಲದಿಂದಲೂ ಅಶರೀರನಾಗಿದ್ದಾನೋ ಅವನನ್ನ ಅಶರೀರ ಅಂತ ಹೇಳಬೇಕು. ನಿಮ್ಮನ್ನು ಅಶರೀರ ಅಂತ ಹೇಳುವುದರಲ್ಲಿ ಏನು ಬಹಳ ಮಹತ್ವ ಏನಿಲ್ಲ. ಅಶರೀರದ ಮುಂದೆ ಆಗ್ತೀವಿ ಅಷ್ಟೇ ಅವನ ಅನುಗ್ರಹದಿಂದ. ಹೀಗೆ ಅಶರೀರತ್ವ ಅನ್ನೋ ಯುಕ್ತಿಯನ್ನು ಸೂಚನೆ ಮಾಡಲಿಕ್ಕೋಸ್ಕರವೂ ಮತ್ತೆ ಹಿಂದೆ ಆ ವಿಷಯವಾಕ್ಯವನ್ನು ಹೇಳಲಿಲ್ಲ, ಅದನ್ನು ಇಲ್ಲಿ ಹೇಳಬೇಕಾಗಿದೆ. ಅದು ಹಿಂದೆ ವಿಷಯವಾಕ್ಯವನ್ನು ಹೇಳಲಿಲ್ಲ ಅಂದ್ರೆ ಅಲ್ಲೇ ಹೇಳ್ಬಿಡ್ಬೋದಿತ್ತಲ್ಲ, ಅಂದ್ರೆ ಅಲ್ಲೇ ಪೂರ್ವ ಪಕ್ಷದಲ್ಲಿ ಇದನ್ನು ಹೇಳಿದರೆ ಯುಕ್ತಿಯನ್ನು ಹೇಳಿದಂಗೆ ಆಗೋದಿಲ್ಲ. ಯಾಕಂದ್ರೆ ಯುಕ್ತಿಯನ್ನು ಹೇಳಬೇಕಾದ್ದು ಸಿದ್ಧಾಂತ ಮಾಡುವಾಗ ಮಾತ್ರ. ಆದ್ರಿಂದ ಸಿದ್ಧಾಂತ ನಮಗೆ ಯುಕ್ತಿಯನ್ನು ಹೇಳುವುದೊಂದು ತಾತ್ಪರ್ಯ ಇದೆ ಆಚಾರ್ಯರಿಗೆ. ಅದು ಮೊದಲೇ ಹೇಳಿಬಿಟ್ರೆ ಯುಕ್ತಿಯನ್ನು ಹೇಳಿದಂಗೆ ಆಗ್ತಿರ್ಲಿಲ್ಲ. ಪೂರ್ವಪಕ್ಷ ಅನುವಾದ ಮಾಡುವಾಗ ಸಿದ್ಧಾಂತ ಪರವಾದ ಯುಕ್ತಿಯನ್ನು ಅವ್ರು ಯಾಕೆ ಹೇಳ್ತಾರೆ? ಅದರಿಂದ ಅದು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಳಿದರೆ ತಾತ್ಪರ್ಯ ಏನು? ನೀವು ಯಾವುದನ್ನು ಪೂರ್ವಪಕ್ಷ ಅಂತ ಹೇಳಿದ್ರಿ, ವಸ್ತುತಃ ಅದು ನಿಮಗೆ ತಿರುಗುಬಾಣ ಆಗಿದೆ, ಅದು ನಿಮಗೆ ಸಮರ್ಥಕ ಅಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಶರೀರತ್ವೇತಿ ಪೂರ್ವಮಸವಾದಿತ್ಯರು ಸಹ ತರ್ಹಿ ಏತಂ ಹ್ಯೇವ ಇತ್ಯಾದಿ ಉಚ್ಯೇತ ಇತ್ಯಥೋ ವಾ ಪೂರ್ವಂ ಆದಿತ್ಯೋರಸಃ ಇತಿ ವಿಷಯವಾಕ್ಯಸ್ಯ ಉಕ್ತತ್ವಾತ್ ಏತದುಕ್ತಿ ವ್ಯರ್ಥ ಇತಿ ವಾ ಆಹ. ಅಲ್ಲದೆ ಹಿಂದೆ ಪೂರ್ವಂ ಆದಿತ್ಯೋರಸಃ ಅಂಥೇಳಿ ಅದ್ರ ವಿಷಯವಾಕ್ಯ ಹೇಳಿದಿರಲ್ಲ, ಆಚಾರ್ಯ ಎರಡನ್ನು ಹೇಳಿದ್ದಾರೆ. ಒಂದು ಬ್ರಹ್ಮತತಮ್ ಅಂತ, ಅದೊಂದು ಬ್ರಹ್ಮತತಮ ಪಶ್ಯತ ಅಂತ ಅನ್ನೋದು ಅದೇನು ವಿಷಯವಾಕ್ಯ ಅಲ್ಲ, ಆದ್ರೆ ತಸ್ಯೈತಸ್ಯ ಅಸಾವಾದಿತ್ಯೋರಸಃ ಅನ್ನೋದು ವಿಷಯವಾಕ್ಯ, ಅದನ್ನ ಹೇಳಿದಾರಲ್ಲ. ಮತ್ತೆ ಇದನ್ನ ಯಾಕೆ ಹೇಳಬೇಕು ಅಂದ್ರೆ, ಪೂರ್ವಪಕ್ಷದವರು ಕೂಡ ತಾವು ಪೂರ್ವಪಕ್ಷ ಮಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಶ್ರುತಿವಾಕ್ಯಗಳನ್ನು ಹೇಳ್ತಾರೆ. ಇಲ್ಲಿ ಹೇಳಿದ್ವಿ ಅರ್ಥ ಏನಲ್ಲ, ಅದನ್ನು ಹಿಂದೆನೂ ಹೇಳ್ಬೋದಿತ್ತು, ಹಿಂದೆ ಹೇಳಿದ್ರೆ ಯುಕ್ತಿ ಆಗ್ತಿರ್ಲಿಲ್ಲ. ಈಗ ಯುಕ್ತಿನೂ ಆಗಬೇಕು, ವಿಷಯವಾಕ್ಯನೂ. ಇದು ಪೂರ್ವಪಕ್ಷದವರಿಗೂ ಮೇಲ್ನೋಟಕ್ಕೆ ಬೆಂಬಲ ಕೊಡುವಂತಿದೆ, ಆದರೆ ಆಳವಾಗಿ ವಿಚಾರ ಮಾಡಿದರೆ ಅವರಿಗೆ ಇದು ಬೆಂಬಲ ಕೊಡೋದಿಲ್ಲ ಅನ್ನೋದನ್ನು ತೋರಿಸಬೇಕಾಗಿದೆ. ಮುಕ್ತಾನಾಮಪಿ ಸಹ ತತ್ಪ್ರಸಾದಾತ್ ಆಗತಾ ಇತಿ ಭಾವ. ಮುಕ್ತರಿಗೂ ಕೂಡ ಸಾ ಅಶರೀರತ ಅನ್ನೋದು ಭಗವಂತನ ಅನುಗ್ರಹದಿಂದ ಬರಬೇಕು. ಭಾವಬೋಧದ ಟಿಪ್ಪಣಿಯಲ್ಲಿ ಹೀಗೆ ಕಾಣಿಸ್ತದೆ. ವಿಷಯವಾಕ್ಯ ಪ್ರದರ್ಶನ ಮಾತ್ರಾರ್ಥತ್ವೇತು. ವಿಷಯವಾಕ್ಯವನ್ನು ತೋರಿಸುವುದು ಮಾತ್ರ ಅವರ ಉದ್ದೇಶ ಆಗಿದ್ರೆ, ಆಚಾರ್ಯರ ಉದ್ದೇಶ. ಈ ಸೂತ್ರ ಯಾಕೆ ಹೊರಟಿದೆ, ಅದ್ರ ಹಿನ್ನೆಲೆಯನ್ನು ತೋರಿಸೋದು ಮಾತ್ರ ಅವರ ಉದ್ದೇಶ ಆಗಿದ್ರೆ, ಏತಂ ಹ್ಯೇವ ಬಫೃಚ ಇತ್ಯಾದಿನ ಅವಕ್ಷತ್. ಏತಂ ಹ್ಯೇವ ಬಫೃಚ ಮಹತ್ಯುಕ್ತೆ ಮೀಮಾಂಸಂತೆ ಏತಮೇವ ಅಗ್ನಾವಧ್ವರ್ಯವಃ ಏತಂ ಮಹಾವ್ರತೆ ಅಂತ ಅಲ್ಲಿದೆಯಲ್ಲ, ಅಷ್ಟನ್ನು ಮಾತ್ರ ಹೇಳ್ತಿದ್ರು. ಇತ್ಯಾದಿನ ಅಂದ್ರೆ ಅಲ್ಲಿಂದ ಮುಂದೆ ಮಾಡ್ಕೊಂಡು ಹೇಳ್ತಿದ್ರು. ಆದರೆ ಈ ಅಶರೀರ ಅಂತ ಶಬ್ದ ಬರುವ ವೇದವಾಕ್ಯವನ್ನೇ ಅವರೀಗ ವಿಷಯವಾಕ್ಯವಾಗಿಯೂ ಸೂಚನೆ ಮಾಡಿದ್ದಾರೆ, ಮತ್ತೆ ಯುಕ್ತಿ ವಾಕ್ಯವಾಗಿಯೂ ಸೂಚನೆ ಮಾಡಿದ್ದಾರೆ. ಏನು ಯುಕ್ತಿ, ಈಗ ಆಚಾರ್ಯ ಸೂಚನೆ ಮಾಡಿರುವ ಏನು ಯುಕ್ತಿ ಇದೆ, ಇದು ಸೂತ್ರಕಾರರಿಗೂ ಕೂಡ ಅಭಿಪ್ರೇತ. ಯಾಕೆಂದ್ರೆ ಮುಂದೆ ಅನುಪಪತ್ತೆ ಸ್ಥೂನ ಶಾರೀರ ಅಂತ ಹೇಳ್ತಾರೆ. ಶಾರೀರ ಅಂದ್ರೆ ಶರೀರದಲ್ಲಿ ಬದ್ಧನಾದ ಜೀವ ಇಲ್ಲಿ ಪ್ರತಿಪಾದ್ಯ ಅಲ್ಲ, ಅವನು ಭಗವಂತನೇ ಪ್ರತಿಪಾದ್ಯ ಅಂತ ಮುಂದೆ ಹೇಳ್ತಾರೆ. ಆ ಸೂತ್ರದ ಅರ್ಥ ಆ ಥರ ಇನ್ನು ಸ್ವಲ್ಪ ಏನಾದ್ರು ಬೇರೆ ಇರಬಹುದು. ನ ಶಾರೀರ, ಶರೀರದಲ್ಲಿ ಬದ್ಧನಾದ ಜೀವ ಇಲ್ಲಿ ಅಭಿಪ್ರೇತ ಅಲ್ಲ, ಭಗವಂತನೇ ಅಭಿಪ್ರೇತ. ಸ್ಥೂಲವಾಗಿ ಅರ್ಥ ಹೇಳಿದ್ದೇನೆ. ಆ ಸೂತ್ರದಲ್ಲಿ ಶಾರೀರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಜೀವನಿಗೆ. ಇಲ್ಲೇ ನಾವು ಏನು ಪ್ರಯೋಗ ಮಾಡ್ತಿದ್ರು, ಜೀವ ಅಂತಲೇ ಪ್ರಯೋಗ ಮಾಡ್ತಿದ್ರು. ಅನುಪಪತ್ತೇಸುನ ಜೀವ ಅಂತಲೇ ಪ್ರಯೋಗ ಮಾಡ್ತಿದ್ರಲ್ಲ. ಅವರ ದೃಷ್ಟಿಯಿಂದ ಶಾರೀರ ಅಂತ ಪ್ರಯೋಗ ಮಾಡುವ ಉದ್ದೇಶ ಏನು, ಭೌತ ದೇಹದಲ್ಲಿ ಅನಿರುದ್ಧ ದೇಹದಲ್ಲಿ ಲಿಂಗ ದೇಹದಲ್ಲಿ ಬದ್ಧನಾದ ಜೀವ ಒಂದು ದೇಹ ಅಲ್ಲ, 2-3 ದೇಹಗಳಲ್ಲಿ ಬದ್ಧನಾಗಿದ್ದಾನೆ. ಅವನು ಇಲ್ಲಿ ಅಭಿಪ್ರೇತ ಅಲ್ಲ, ಭಗವಂತನೇ ಅಭಿಪ್ರೇತ ಅಂತ ತೋರಿಸಿದ್ದಾರೆ. ಆದ್ದರಿಂದ ಶಾರೀರ ಅಂತ ಎಂಬ ಶಬ್ದವನ್ನ ಜೀವನನ್ನು ಕುರಿತು ಪ್ರಯೋಗ ಮಾಡಿರುವ ವೇದವ್ಯಾಸರಿಗೂ ಅದು ಅಭಿಪ್ರೇತ. ಅನ್ಯಥಾ ಜೀವ ಇತ್ಯೇವ ಬ್ರೂಯಾತ್ ಇತಿ ಭಾವಃ. ಅಲ್ಲೇ ಮುಂದೆ ಇನ್ನೊಂದು ವಾಕ್ಯ ಇದೆ, ಅನೇನ ಶ್ರೀತತ್ವಾದವು ವ್ಯಭಿಚಾರೋಪಿ ಪರಾಸ್ತಃ. ಅಶರೀರತ್ವ ಅಂತ ಅನ್ನೋದು ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಇದೆಯಲ್ಲ ಅಂತ ಪ್ರಶ್ನೆ ಬಂದ್ರೆ, ಹೌದು, ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಅಶರೀರತ್ವ ಇರೋದು ಹೌದು. ಅವಳಿಗೆ ಲಿಂಗ ದೇಹವೂ ಇಲ್ಲ, ಅನಿರುದ್ಧ ದೇಹವೂ ಇಲ್ಲ, ಭೌತ ದೇಹವೂ ಇಲ್ಲ ಅನ್ನೋದು ಹೌದು. ಆದರೆ ಅವಳಿಗೂ ಕೂಡ ಅದು ಭಗವಂತನ ಅನುಗ್ರಹದಿಂದಲೇ ಇರೋದು. ಆದ್ರಿಂದ ಅವಳಲ್ಲಿ ಲಕ್ಷ್ಮೀದೇವಿ ಕುರಿತಾಗಿ ಯಾವುದೇ ಪ್ರಶ್ನೆಗೆ ಅವಕಾಶ ಇಲ್ಲ. ಅದನ್ನ ಮುಂದೆ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಸಮನಾಚ ಅಸೃತ್ಯುಪಕ್ರಮ ತದೋಷ ಅನ್ನೋ ಸೂತ್ರದಲ್ಲಿ ಹೇಳ್ತಾರೆ.
ದೇಶತಃ ಕಾಲತಶ್ಚೈವ ಸಮಾ ಪ್ರಕೃತಿರೀಶ್ವರೇ ಉಭಯೋರಪ್ಯಬದ್ಧತ್ವಂ ತದಬಂಧಃ ಪರಾತ್ಮನಃ ಸ್ವತಃ ಪರೇಶಸ್ಯ ಸಾಚೋಪಾಸ್ತೆ ಸದಾ ಹರಿಂ ಅಂತ ಹೇಳ್ತಾರೆ. ದೇಶತಃ ಕಾಲತಃ ಲಕ್ಷ್ಮೀದೇವಿಯು ಭಗವಂತನಿಗೆ ಸಮಾನಳಾಗಿದ್ದಾರೆ. ಉಭಯೋರಪಿ ಅಬದ್ಧತ್ವ, ಅವರು ಇಬ್ಬರೂ ಕೂಡ ಅನಾದಿ ಕಾಲದಿಂದಲೂ ಅನಂತ ಕಾಲಕ್ಕೂ ಅವರು ಅಬದ್ಧರೇ. ಸಂಸಾರದಲ್ಲಿ ಅವ್ರು ಯಾವ ಕಾರಣಕ್ಕೂ ಬದ್ಧರಲ್ಲ. ಅಲ್ಲಿ ತದಬಂಧ ಪರಾತ್ಮನಃ, ತದಬಂಧ ಲಕ್ಷ್ಮೀದೇವಿಯ ಅಬಂಧ, ಸಂಸಾರದಲ್ಲಿ ಅವಳು ಬದ್ಧಳಾಗಿಲ್ಲ, ಯಾವುದೇ ದೇಹದಲ್ಲಿ ಅವಳು ಬದ್ಧಳಾಗಿಲ್ಲ ಅನ್ನೋದಕ್ಕೆ ಏನು ಕಾರಣ ಅಂದ್ರೆ ಪರಾತ್ಮನಃ, ಭಗವಂತನ ಅನುಗ್ರಹದಿಂದ ಅದಾಗಿದೆ. ಪರೇಶಸ್ಯ, ಅವಳ ಪತಿಯಾದ ಭಗವಂತನಿಗೆ ಸ್ವತಃ ಸಂಸಾರದಲ್ಲಿ ಬದ್ಧನ ಆಗಿಲ್ಲ ಅನ್ನುವುದು ಅವನ ಸ್ವತಃ ಹೆಗ್ಗಳಿಕೆ. ಇವಳಿಗೆ ಅದು ಬಂದದ್ದು ಭಗವಂತನಿಂದ. ಅದರಿಂದ ಸಾಚ ಉಪಾಸನೆ ಸದಾ ಹರಿಂ, ಅವಳು ಭಗವಂತನನ್ನು ಯಾವಾಗಲೂ ಧ್ಯಾನ ಮಾಡ್ತಾಳೆ ಅಂತ ಬಂದಿದೆ. ಈ ಐತರೇಯ ಉಪನಿಷತ್ತಿನ ಎಲ್ಲಾ ವಾಕ್ಯಗಳಲ್ಲಿ ಉಚ್ಚಮಾನನಾದವನು, ಪ್ರತಿಪಾದಿತನಾದವನು ನಾರಾಯಣನೇ. ತದೇವ ಬ್ರಹ್ಮ ಪರಮಂ ಕವೀನಾಂ ಅಂತ ಮಹಾನಾರಾಯಣ ಉಪನಿಷತ್ತು. ತದೇವರ್ತಂ ತದು ಸತ್ಯಮಾಹು ತದೇವ ಬ್ರಹ್ಮ ಪರಮಂ ಕವೀನಾಂ ಅಂತ ಅದರದ್ದು ಪೂರ ಪಾಠ ಹಿಂದೊಂದ್ಸರಿ ಬಂದಿದೆ, ಅದು ಇಲ್ಲೇ ಸೂತ್ರ ಭಾಷ್ಯದಲ್ಲೇ. ಇದು ಮಹಾನಾರಾಯಣ ಉಪನಿಷತ್ತು. ಪರಮಂಯೋ ಮಹದ್ಬ್ರಹ್ಮ ಪರಮಮ್ಯಃ ಪರಾಯಣಂ ಅಂತ ವಿಷ್ಣು ಸಹಸ್ರನಾಮದ ಪೂರ್ವ ಭಾಗ, ಅದರ ಮಹತ್ವ ಹೇಳುವ ಭಾಗದಲ್ಲಿ ಬಂದಿದೆ. ಅವನನ್ನೇ ಪರಮಬ್ರಹ್ಮ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಪರಮಬ್ರಹ್ಮ ಅಲ್ಲ, ಪರಮ ಮಹದ್ಬ್ರಹ್ಮ ಅಂತ ವರ್ಣನೆ ಮಾಡ್ತಾರೆ. ಅದ್ಯಾಕೆ ಪರಮ ಮಹದ್ಬ್ರಹ್ಮ ಅಂತ ವರ್ಣನೆ ಮಾಡ್ತಾರಂದ್ರೆ, ಅದು ಗೀತಾ ಪ್ರಸ್ಥಾನದಲ್ಲಿ ಮತ್ತೆ ಇದರಲ್ಲಿ ತತ್ವನಿರ್ಣಯದಲ್ಲಿ ಒಂದು ವಾಕ್ಯ ಇದೆ. ಹಿಂದೊಂದ್ಸರಿ ನಮ್ಮ ಪಾಠದಲ್ಲಿ ಎಲ್ಲೋ ಬಂದಿತ್ತು, ನಾನು ಹೇಳಿದ್ದೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಒಂದು ಉಪನಿಷತ್ತು. ಅದು ಯಾವುದೋ ಉಪನಿಷತ್ತು, ಪರಮೋಪನಿಷತ್ತು ಅಂತ ಈಗ ಯಾವುದೋ ಒಂದು ಉಪನಿಷತ್ತು. ಅಲ್ಲಿ ಏನಿದೆ ಅಂದರೆ ಎಲ್ಲಾ ಜೀವರನ್ನು ಬ್ರಹ್ಮ ಅಂತಾನೆ ಹೇಳಬೇಕು. ಯಾಕಂದ್ರೆ ದೊಡ್ಡವರು ಅದಲ್ಲ, ಅಂದ್ರೆ ಗುಣಪೂರ್ಣರಾಗುವ ವ್ಯಕ್ತಿತ್ವ ಉಳ್ಳವರಾದ್ರಿಂದ. ಮುಂದೆ ಬ್ರಹ್ಮ ಶಬ್ದಕ್ಕೊಂದು ಪರ ಅಂತ ಸೇರಿಸಿದ್ರೆ ಅವರು ಮುಕ್ತರನ್ನು ಹೇಳ್ತದೆ. ಅದು ಪರಬ್ರಹ್ಮಾಣಿ ಮುಕ್ತಿಗಾಹ, ಸಂಸಾರದಲ್ಲಿ ಇನ್ನೂ ಇರುವವರಿಗಿಂತ ಮುಕ್ತರಾದವರು ದೊಡ್ಡ ಬ್ರಹ್ಮರು. ಮುಂದೆ ಪ್ರಕೃತಿ ಪರಮಂ ಬ್ರಹ್ಮ, ಲಕ್ಷ್ಮೀದೇವಿಯನ್ನು ಹೇಳುವಾಗ ಬರೇ ಬ್ರಹ್ಮ, ಬರೇ ಪರಬ್ರಹ್ಮ ಅಂತ ಹೇಳಿದ್ರೆ ಸಾಲದು, ಪರಮ ಬ್ರಹ್ಮ ಅಂತ ಹೇಳಬೇಕು. ಮ ಅಂತ ಒಂದು ಎಕ್ಸ್ಟ್ರಾ ಸೇರಿಸ್ಬೇಕು ಅವಳಿಗೆ. ಪರಮಾತ್ಮನನ್ನ ಇದೇ ಶಬ್ದ ಹೇಳುವಾಗ ಪರಮ ಮಹತ್ ಅಂತ ಶಬ್ದ ಸೇರಿಸ್ಬೇಕು. ಹೀಗೆ ಅವನನ್ನ ಪರಮ ಮಹತ್ ಬ್ರಹ್ಮ ಅಂತಾರೆ. ಅವನಕ್ಕಿಂತ ದೊಡ್ಡ ಬ್ರಹ್ಮ ಯಾವುದೂ ಇಲ್ಲ ಅಂತ. ಇದು ಹೀಗೆ ವಿಷ್ಣು ಸಹಸ್ರನಾಮದಲ್ಲಿ ಆದಿಭಾಗದಲ್ಲಿ ಬಂದಿರುವಂಥದ್ದು. ಮುಂದೆ ವಾಸುದೇವಾತ್ ಪರಃ ಕೋನು ಬ್ರಹ್ಮಶಬ್ದೋಜಿತೋ ಭವೇತ್ ಸಹಿ ಸರ್ವಗುಣೈ ಪೂರ್ಣ ತದನ್ಯೇತು ಉಪಚಾರತಃ. ಇದು ಯಾವುದೋ ಒಂದು ಪುರಾಣದ ವಾಕ್ಯ ಇದ್ದಿರಬೇಕು. ವಾಸುದೇವರಿಗಿಂತ ಬೇರೆಯಾಗಿ ಬೇರೆ ಒಬ್ಬ ವ್ಯಕ್ತಿ ಬ್ರಹ್ಮಶಬ್ದದಿಂದ ಪ್ರತಿಪಾದಿತನಾದವನು ಯಾರಿದ್ದಾನೆ? ಯಾರೂ ಇಲ್ಲ. ಅಂದರೆ ಮುಖ್ಯವಾಗಿ ಪ್ರತಿಪಾದಿತನಾದವನು ಯಾರಿದ್ದಾನೆ? ಯಾರೂ ಇಲ್ಲ. ಇತಿ ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮಶಬ್ದ ಉಪದೇಶ. ಅಲ್ಲಿ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಸೂತ್ರ ಇದೆಯಲ್ಲ, ಸರ್ವತ್ರ ಪ್ರಸಿದ್ಧವಾದ ಯಾವ ಶಬ್ದ ಅಂತ ಹೇಳಲಿಲ್ಲ, ಬ್ರಹ್ಮಶಬ್ದದ ಉಪದೇಶ ಅಂತ ಅರ್ಥ. ಸರ್ವತ್ರ ಎಲ್ಲಾ ಕಡೆ, ಎಲ್ಲ ವೇದವಾಕ್ಯ ಇತ್ಯಾದಿಗಳಲ್ಲಿ ಪರಮಾತ್ಮನಲ್ಲೇ, ನಾರಾಯಣನಲ್ಲೇ ಪ್ರಸಿದ್ಧವಾದ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ನಾರಾಯಣನೇ ಆಗಬೇಕು. ಇತಿ ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮಶಬ್ದ ಉಪದೇಶಾತ್. ವೇದವಾಕ್ಯಗಳಲ್ಲಿ, ಪುರಾಣ ವಾಕ್ಯದಲ್ಲಿ ಎಲ್ಲ ಕಡೆನೂ ಕೂಡ ಅವನದೇ ವರ್ಣನೆ ಇದೆ ಅಂತ ಅರ್ಥ. ಬ್ರಹ್ಮಶಬ್ದ ಅನ್ನೋದು ಗುಣಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ. ಸರ್ವಗುಣ ಪರಿಪೂರ್ಣತ್ವ ಅನ್ನುವುದು ಇರುವುದು ಆ ಪರಬ್ರಹ್ಮನಲ್ಲಿ ಮಾತ್ರ, ಬೇರೆ ಯಾರಲ್ಲೂ ಅಂತ ಗುಣಪೂರ್ಣತ್ವ ಇಲ್ಲ. ತದನ್ಯೇತು ಉಪಚಾರತಃ. ಹಾಗಾದರೆ ಉಳಿದವರಲ್ಲಿ, ಲಕ್ಷ್ಮೀದೇವಿಯಲ್ಲಿ ಮತ್ತೆ ಬ್ರಹ್ಮಾದಿಗಳಲ್ಲಿ, ಹಾಗೆ ವೇದವಾಕ್ಯಕ್ಕೂ ಕೂಡ ಬ್ರಹ್ಮ ಅಂತಾರೆ. ಅದಕ್ಕೆಲ್ಲ ಹೇಗೆ ಅಂದರೆ ಅದೆಲ್ಲ ಉಪಚಾರತಃ. ಭಗವಂತನಷ್ಟು ನಿರವಧಿಕವಾದ ಗುಣಪೂರ್ಣತ್ವ ಇಲ್ಲ, ಅವನಿಗಿಂತ ಕಡಿಮೆ ಇದೆ ಅನ್ನೋ ದೃಷ್ಟಿಯಿಂದ ಅವರನ್ನು ಬ್ರಹ್ಮ ಅಂತ ಹೇಳಲಿಕ್ಕೆ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಉಪಚಾರ ಅಂತ ಗೌಣ ಅಂತ ಅರ್ಥ. ಗಮನಿಸಿ. ಯೋಗಶ್ಚ ಅನ್ಯತ್ರ ವೃತ್ತಿ ಹೇತು ಸಾಮಸ್ತ್ಯ ಸ್ವಾತಂತ್ರ್ಯಾಭಾವಾತ್ ಅಲ್ಪ ಉಭಯ ಸಂಭವಾತ್ ವಿಷ್ಣು ಮಹಾಯೋಗ. ಈಗ ನಾವಿಲ್ಲಿ ಬ್ರಹ್ಮಶಬ್ದ ವಾಚ್ಯತ್ವ ಅನ್ನೋದು ಪೂರ್ಣವಾಗಿ ವಿಷ್ಣುವಿನಲ್ಲೇ ಬರಬೇಕು ಅಂತ ಹೇಳಿದ್ವಲ್ಲ, ಅದು ಬೇರೆ ಕಡೆ
ಸ್ವಾತಂತ್ರ್ಯ ಸಾಮಸ್ತ್ಯ ಸ್ವಾತಂತ್ರ್ಯಾಭಾವಾತ್ ಅಲ್ಪ. ಬ್ರಹ್ಮಶಬ್ದದಿಂದ ಏನು ಅರ್ಥ ಇದೆ ಆ ಅರ್ಥ ಚತುರ್ಮುಖನಲ್ಲಿದೆ, ಉಳಿದ ಜೀವರಲ್ಲಿ ಎಲ್ಲರಲ್ಲೂ ಇದೆ. ಹಾಗೆ ಅನೇಕ ಶಬ್ದಗಳನ್ನೆಲ್ಲವನ್ನೂ ಇಟ್ಕೊಂಡಾಗ ಈ ಯೋಗ ಅನ್ನೋದು ಅಂದರೆ ಧಾತು ಮತ್ತು ಪ್ರತ್ಯಯದಿಂದ ಬರುವಂತಹ ಅರ್ಥದ ಒಂದು ಪಾಸಿಬಿಲಿಟಿ ಅನ್ನೋದು ಎಲ್ಲರಲ್ಲೂ ಇದೆ, ಅನ್ಯತ್ರ ಅದಿದೆ. ಹೇಗೆಂದ್ರೆ ಸಾಮರ್ಥ್ಯ ಇಲ್ಲ, ಪೂರ್ಣವಾಗಿಲ್ಲ, ಮತ್ತೆ ಸ್ವತಂತ್ರವಾಗಿಲ್ಲ. ಶರೀರ ರಹಿತರಾಗ್ತಾರೆ ಈ ಜೀವರು, ಆದರೆ ತಮ್ಮ ಶಕ್ತಿಯಿಂದಾಗಿದ್ದಲ್ಲ. ಸ್ವಾತಂತ್ರ್ಯನೂ ಕೂಡ ಇಲ್ಲ ಅಂತ ಅದನ್ನ ಹಾಗೆ ತಿಳ್ಕೋಬೇಕು. ಭಗವಂತನಿಂದಲೇ ಕೊಡಲ್ಪಟ್ಟದ್ದು, ಭಗವಂತನಿಂದಲೂ ಪೂರ್ಣವಾಗಿ ಕೊಡಲ್ಪಟ್ಟಿಲ್ಲ. ಈ ಥರ ಇದೆ ಎಲ್ಲದಕ್ಕೂ ಕೂಡ. ದಹನ ಮೊದಲಾದ ಎಲ್ಲ ಶಬ್ದಗಳಿಗೂ ಕೂಡ ಬೆಂಕಿ ಸುಡ್ತದೆ, ಆದರೆ ಪೂರ್ಣವಾಗಿ ಎಲ್ಲವೂ ಭಗವಂತ ಹೇಗೆ ಸುಟ್ಟಾಕ್ತಾನೋ ಪ್ರಳಯ ಕಾಲದಲ್ಲಿ ಆ ಥರ ಸುಟ್ಟಾಕೋದಿಲ್ಲ. ಮತ್ತು ಏನನ್ನು ಸುಟ್ಟಾಕ್ತದೆ ಬೆಂಕಿ ಅದು ಕೂಡ ಅದಕ್ಕೆ ಸ್ವಲ್ಪನೇ ಇರೋದು, ಭಗವಂತನಿಂದಲೇ ಕೊಡಲ್ಪಟ್ಟದ್ದು. ಆದರೆ ವಿಷ್ಣುವಿನಲ್ಲಿ ಮಾತ್ರ ಸಾಮರ್ಥ್ಯೇನ ಆ ಶಬ್ದ ಏನು ಗುಣವನ್ನು ಹೇಳ್ತದೋ ಅದು ಪೂರ್ಣ ಪ್ರಮಾಣದಲ್ಲಿದೆ ಮತ್ತು ಸ್ವತಂತ್ರವಾಗಿದೆ. ಆದ್ರಿಂದ ಅವರನ್ನು ಅಲ್ಲಿ ಮಹಾಯೋಗ ಅಂತ ವರ್ಣನೆ ಮಾಡೋದು. ಹೀಗೆ ವಿಶ್ವಾವಸು ಸಂವತ್ಸರದ ಈ ಚಾಂದ್ರಗ್ರಹಣದ ದಿವಸ ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವ ವಾಕ್ಯಗಳನ್ನು ಪಠನ ಮಾಡಿದ್ದು ಯಾಕೆ ಅಂದ್ರೆ, ಅಲ್ಲಿ ಪೃಥ್ವಿಯಲ್ಲಿ ಅಂತ ಬಂತು, ಏತಮಸ್ಯಾಂ ಪೃಥಿವ್ಯಾಂ ಅಂತ. ಚಂದ್ರಮಸಿ ಅಂತ ಚಂದ್ರನ ಹೆಸರು, ಸೂರ್ಯನ ಹೆಸರು ಎಲ್ಲರದು ಬಂದಿದೆ. ಆದ್ರಿಂದ ಆ ಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ಪಾರಾಯಣ, ಶ್ರವಣ, ಮನನ, ಧ್ಯಾನ ಎಲ್ಲವೂ ಕೂಡ ಫಲದಾಯಕ ಆಗ್ತದೆ ಅನ್ನೋ ಉದ್ದೇಶದಿಂದ ಈಗ ಗ್ರಹಣ ಸಂದರ್ಭದಲ್ಲಿ ನಾವಿದ್ರ ಶ್ರವಣ ಮಾಡಿದ್ದೇವೆ. ಚಂದ್ರನ, ಸೂರ್ಯನ, ಪೃಥ್ವಿಯ, ಮುಖ್ಯ ಪ್ರಾಣನ ಮತ್ತು ಪರಮಾತ್ಮ ಎಲ್ಲರ ಸ್ಮರಣೆ ಕೂಡ ಮಾಡಿದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.